ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಕ್ಕಳನ್ನೇ ಹೆಚ್ಚಾಗಿ ಕಾಡುವ ಕ್ಯಾನ್ಸರ್ ಯಾವುದು? ಆಪ್ಷನ್ಸ್: ಎ ಥೈರಾಯ್ಡ್ ಕ್ಯಾನ್ಸರ್, ಬಿ ಕರುಳಿನ ಕ್ಯಾನ್ಸರ್, ಸಿ ಮೂಳೆ ಮತ್ತು ಮಾಂಸದ ಕ್ಯಾನ್ಸರ್, ಡಿ ಬ್ರೈನ್ ಟ್ಯೂಮರ್ ಅಥವಾ ಬ್ರೈನ್ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಸಿ, ಮೂಳೆ ಮತ್ತು ಮಾಂಸದ ಕ್ಯಾನ್ಸರ್. ಮೂಳೆ ಮತ್ತು ಮಾಂಸದ ಕ್ಯಾನ್ಸರ್ ಅಥವಾ ಸಾರ್ಕೋಮಾ ಗೆಡ್ಡೆ ಇದು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಇದು ಅತಿ ವೇಗವಾಗಿ ಬೆಳೆದು ಜೀವಕ್ಕೆ ಮತ್ತು ಅಂಗಕ್ಕೆ ಅಪಾಯವನ್ನುಂಟು ಮಾಡುತ್ತದೆ. ಇದು ಸುಮಾರು 20% ರಷ್ಟು ಮಕ್ಕಳಿಗೆ ಇದೇ ತರಹದ ಕ್ಯಾನ್ಸರ್ ಬರುತ್ತದೆ. ಇದು ಹೇಗೆ ಕಾಣಿಸಿಕೊಳ್ಳುತ್ತದೆ ಎಂದರೆ, ಮಗುವಿಗೆ ರಾತ್ರಿಯಲ್ಲಿ ಹೆಚ್ಚು ನೋವು ಕಾಣಿಸಿಕೊಳ್ಳುತ್ತದೆ. ವಿಶ್ರಾಂತಿ ಸಮಯದಲ್ಲಿ ಬರುವ ನೋವು ಮತ್ತು ಗಡ್ಡೆ ಒಂದು ವಾರದಲ್ಲಿ ತಿಂಗಳುಗಳಲ್ಲಿ ಹೆಚ್ಚಾಗುವಂತಹ ನೋವು ಅಂಗಕ್ಕೆ ದೌರ್ಬಲ್ಯವನ್ನು ನೀಡಲಾರಂಭಿಸುತ್ತದೆ. ಇಂತಹ ಸಮಯದಲ್ಲಿ ನಡೆದಾಡಲು ಆಗದೇ ಇರಬಹುದು ಅಥವಾ ಮಂಡಿ ಮಡಚಲು ಆಗದೇ ಇರಬಹುದು. ಸಾಮಾನ್ಯವಾಗಿ ಇದು ಮೂಳೆಗಳು ಅಥವಾ ಮಾಂಸಗಳ ನಡುವೆ ಗೆಡ್ಡೆಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ ಹಾಗೂ ಈ ಸಮಸ್ಯೆಯು ಅತ್ಯಂತ ಕಡಿಮೆ ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಯಾಗಿದೆ. ಎರಡನೇ ಪ್ರಶ್ನೆ, 40 ವಯಸ್ಸಿನ ನಂತರ ಅನೇಕ ಮಹಿಳೆಯರಲ್ಲಿ ಮೂತ್ರಕೋಶದ ಸೋರಿಕೆಯ ಸಮಸ್ಯೆಗೆ ಕಾರಣವೇನು? ಆಪ್ಷನ್ಸ್: ಎ ಹಾರ್ಮೋನ್ ಕೊರತೆ, ಬಿ ಸ್ನಾಯು ದುರ್ಬಲ, ಸಿ ಮೂತ್ರಕೋಶ ಹಾನಿ, ಡಿ ಶಕ್ತಿ ದುರ್ಬಲ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೂತ್ರಕೋಶದ ಸೋರಿಕೆಯ ಸಮಸ್ಯೆಯು ಸಾಮಾನ್ಯವಾಗಿ ವಯಸ್ಸಾದ ಮಹಿಳೆಯರಲ್ಲಿ ಕಂಡುಬರುತ್ತದೆ ಅಥವಾ ಕೆಲವೊಮ್ಮೆ ವಯಸ್ಕ ಮಹಿಳೆಯರಲ್ಲಿಯೂ ಸಹ ಕಂಡುಬರುತ್ತದೆ. ಋತುಬಂಧ ಸಮಯದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಕೊರತೆಯಿಂದಾಗಿ ಇದು ಸಂಭವಿಸುತ್ತದೆ. ಮಹಿಳೆಯರ ಋತುಚಕ್ರವು ನಿಲ್ಲಲು ಪ್ರಾರಂಭಿಸಿದಾಗ ಅವರ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಈ ಹಾರ್ಮೋನ್ ಕೊರತೆಯಿಂದಾಗಿ ಶ್ರೋಣಿಯ ಪ್ರದೇಶದ ಸ್ನಾಯುಗಳ ಬಲವು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ಮೂತ್ರಕೋಶದ ಸ್ನಾಯುಗಳು ಮೂತ್ರವನ್ನು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಕೆಮ್ಮುವಾಗ ಅಥವಾ ಸೀನುವಾಗ ಮೂತ್ರವು ಸೋರಿಕೆಯಾಗುತ್ತದೆ. ಮೂರನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ಗಳು ಯಾವ ರೀತಿಯ ಕೆಲಸವನ್ನು ಮಾಡುತ್ತವೆ? ಆಪ್ಷನ್ಸ್: ಎ ರಕ್ತಸ್ರಾವ ನಿಯಂತ್ರಣ, ಬಿ ಇಮ್ಯುನಿಟಿ ಬೂಸ್ಟರ್, ಸಿ ಸೋಂಕು ವಿರೋಧಿ, ಡಿ ಸೋಂಕು ಗುಣಮುಖ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಸ್ರಾವ ನಿಯಂತ್ರಣ. ಸಾಮಾನ್ಯವಾಗಿ ಆರೋಗ್ಯವಂತ ದೇಹವು 5 ರಿಂದ 6 ಲೀಟರ್ ರಕ್ತವನ್ನು ಹೊಂದಿರುತ್ತದೆ. ಪ್ಲೇಟ್ಲೆಟ್ಗಳು ರಕ್ತದಲ್ಲಿ ಮಾತ್ರ ಇರುತ್ತವೆ. ಇದರ ಕಾರ್ಯವು ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ದೇಹದಿಂದ ರಕ್ತಸ್ರಾವವನ್ನು ನಿಲ್ಲಿಸುತ್ತದೆ. ಇವುಗಳನ್ನು ಥ್ರಂಬಯೋಸೈಟ್ಸ್ ಎಂದು ಕರೆಯಲಾಗುತ್ತದೆ. ಪ್ರತಿ ಮೈಕ್ರೋಲೀಟರ್ ರಕ್ತಕ್ಕೆ ಅದರ ಸಂಖ್ಯೆ 1.5 ಲಕ್ಷದಿಂದ 4.5 ಲಕ್ಷದವರೆಗೆ ಇರುತ್ತದೆ. ಪ್ಲೇಟ್ಲೆಟ್ಗಳ ಸಂಖ್ಯೆ 30,000ಕ್ಕಿಂತ ಕಡಿಮೆಯಾದರೆ ದೇಹದಿಂದ ರಕ್ತಸ್ರಾವವು ಪ್ರಾರಂಭವಾಗಿ ಮೂಗು, ಕಿವಿ, ಮೂತ್ರ ಮತ್ತು ಮಲದಿಂದ ಹೊರಬರಲು ಪ್ರಾರಂಭಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಕೇವಲ ಸಕ್ಕರೆ ಮಾತ್ರವಲ್ಲದೆ ಇದೊಂದು ಪದಾರ್ಥ ಹೆಚ್ಚಾಗಿ ಸೇವಿಸಿದರೂ ಸಹ ಸಕ್ಕರೆ ಕಾಯಿಲೆ ಬರುತ್ತದೆ. ಅದು ಯಾವ ಪದಾರ್ಥ? ಆಪ್ಷನ್ಸ್: ಎ ಉಪ್ಪು, ಬಿ ಹಣ್ಣುಗಳು, ಸಿ ಹುಳಿ, ಡಿ ಖಾರ. ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು. ಅತಿಯಾದ ಉಪ್ಪು ಸೇವನೆಯು ಹಾನಿಕಾರಕ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಸಮಸ್ಯೆ ಮತ್ತು ಅಧಿಕ ರಕ್ತದೊತ್ತಡ ಹೆಚ್ಚಾಗಬಹುದು. ಆದರೆ ಹೆಚ್ಚು ಉಪ್ಪನ್ನು ಸೇವಿಸುವುದರಿಂದ ಮಧುಮೇಹ ಮಾತ್ರವಲ್ಲದೆ ಇತರ ಅನೇಕ ಆರೋಗ್ಯ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಐದನೇ ಪ್ರಶ್ನೆ, ಔಷಧೀಯ ಗುಣಗಳನ್ನು ಹೊಂದಿರುವ ಮದ್ಯ ಯಾವುದು? ಆಪ್ಷನ್ಸ್: ಎ ವೋಡ್ಕಾ, ಬಿ ಟಕೀಲಾ, ಸಿ ಮಾಸ್ಟಿಕಾ, ಡಿ ಸೇಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಾಸ್ಟಿಕಾ. ಮಾಸ್ಟಿಕಾ ಅಥವಾ ಮಸ್ತಿಹಾ ಎಂಬುದು ಮಾಸ್ಟಿಕ್ನಿಂದ ಮಸಾಲೆಯುಕ್ತ ಪಾನೀಯವಾಗಿದೆ. ಇದು ಮೆಡಿಟೇರಿಯನ್ ಪ್ರದೇಶಕ್ಕೆ ಸ್ಥಳೀಯವಾಗಿರುವ ಸಣ್ಣ ನಿತ್ಯಹರಿದ್ವರ್ಣ ಮರವಾದ ಮಾಸ್ಟಿಕ್ ಮರದಿಂದ ಸಂಗ್ರಹಿಸಲಾದ ಸ್ವಲ್ಪ ಪೈನ್ ಅಥವಾ ಸೀಡರ್ ತರಹದ ಪರಿಮಳವನ್ನು ಹೊಂದಿರುವ ರಾಳವಾಗಿದೆ. ಇದನ್ನು ಹರಳುಗಳಿಗೆ ಗಟ್ಟಿಯಾದ ನಂತರ ಬಟ್ಟಿ ಇಳಿಸಲಾಗುತ್ತದೆ. ಸಕ್ಕರೆಯನ್ನು ಸಾಮಾನ್ಯವಾಗಿ ಸೇರಿಸಲಾಗುತ್ತದೆ. ಇದು ಸಿಹಿ ಮದ್ಯವಾಗಿದ್ದು ಇದನ್ನು ಸಾಮಾನ್ಯವಾಗಿ ಊಟದ ಕೊನೆಯಲ್ಲಿ ಸೇವಿಸಲಾಗುತ್ತದೆ. ಇದು ವಿಶಿಷ್ಟ ಪರಿಮಳವನ್ನು ಹೊಂದಿದೆ. ಪೈನ್ ಮತ್ತು ಗಿಡಮೂಲಿಕೆಗಳನ್ನು ನೆನಪಿಸುತ್ತದೆ. ಇದು ಔಷಧೀಯ ಗುಣಗಳನ್ನು ಹೊಂದಿದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ,
ಆರೋಗ್ಯವಂತ ವ್ಯಕ್ತಿಯಲ್ಲಿ ಆಹಾರ ಸೇವಿಸಿದ 2 ಗಂಟೆಗಳ ನಂತರ ಶುಗರ್ ಲೆವೆಲ್ ಎಷ್ಟಿರಬೇಕು? ಆಪ್ಷನ್ಸ್ ಎ 80ರಿಂದ 100 mg/dl, ಬಿ 100ರಿಂದ 120 mg/dl, ಸಿ 120ರಿಂದ 140 mg/dl, ಡಿ 140ರಿಂದ 180 mg/dl. ಸರಿಯಾದ ಉತ್ತರ ಆಪ್ಷನ್ ಡಿ 140ರಿಂದ 180 mg/dl. ಆಹಾರವನ್ನು ಸೇವಿಸಿದ ನಂತರ ನಿಮ್ಮ ರಕ್ತದ ಸಕ್ಕರೆಯ ಮಟ್ಟವು 140ರಿಂದ 180 mg/dl ನಡುವೆ ಇರಬೇಕು. ಇದು ನಿಮ್ಮ ವಯಸ್ಸು ಮತ್ತು ಆಹಾರ ಪದ್ಧತಿಯನ್ನು ಅವಲಂಬಿಸಿ ಸ್ವಲ್ಪ ಹೆಚ್ಚು ಅಥವಾ ಕಡಿಮೆಯಾಗಬಹುದು. 7ನೇ ಪ್ರಶ್ನೆ, ಗಿಡಮೂಲಿಕೆಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಶತಾವರಿ, ಬಿ ಅಮೃತ ಬಳ್ಳಿ, ಸಿ ತುಳಸಿ, ಡಿ ಅಜ್ವೈನದ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ ಶತಾವರಿ. ಹಲವಾರು ಆರೋಗ್ಯ ಪ್ರಯೋಜನಗಳಿಗಾಗಿ ಆಯುರ್ವೇದ ಔಷಧದಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಬಹುಮುಖ ಮೂಲಿಕೆಯಾಗಿದೆ ಈ ಶತಾವರಿ. ಇದರ ಪುನರುಜ್ಜೀವನಗೊಳಿಸುವ ಮತ್ತು ಪೋಷಣೆಯ ಗುಣಲಕ್ಷಣಗಳಿಂದಾಗಿ ಇದು ಶತಮಾನಗಳಿಂದ ಸಾಂಪ್ರದಾಯಿಕ ಭಾರತೀಯ ಔಷಧದಲ್ಲಿ ಪ್ರಧಾನವಾಗಿದೆ. ಸಸ್ಯದ ಬೇರುಗಳಿಂದ ಪಡೆಯಲಾದ ಶತಾವರಿಯನ್ನು ಅದರ ಅನೇಕ ಚಿಕಿತ್ಸಕ ಬಳಕೆಗಳಿಂದಾಗಿ ಗಿಡಮೂಲಿಕೆಗಳ ರಾಣಿ ಎಂದು ಕರೆಯುತ್ತಾರೆ. 8ನೇ ಪ್ರಶ್ನೆ, ಮೂಳೆ ಮುರಿದಾಗ ಮೂಳೆಗಳನ್ನು ಮರುನಿರ್ಮಾಣ ಮಾಡಲು ಮತ್ತು ಸರಿಪಡಿಸಲು ಯಾವುದು ಹೆಚ್ಚು ಸಹಾಯಕಾರಿಯಾಗಿದೆ? ಆಪ್ಷನ್ಸ್ ಎ ಹಾಲು, ಬಿ ಮಹುವಾ, ಸಿ ಕಾಲು ಸೂಪ್, ಡಿ ಮೇಕೆ ಬ್ರೇನ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೂಳೆಗಳ ಆರೋಗ್ಯಕ್ಕೆ ವರದಾನ ಇಪ್ಪೆ ಹಣ್ಣು ಅಥವಾ ಮಹುವಾ ಹಣ್ಣು. ಇದು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದ್ದು ಮೂಳೆಗಳ ಆರೋಗ್ಯವನ್ನು ಸುಧಾರಿಸಲು ಸಹಾಯಕಾರಿಯಾಗಿದೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ, ಕ್ಯಾಲ್ಸಿಯಂ ಮತ್ತು ಇತರ ಖನಿಜಾಂಶಗಳು ಹೇರಳವಾಗಿದ್ದು ಇದು ಮೂಳೆಗಳನ್ನು ಮರುನಿರ್ಮಾಣ ಮಾಡಲು ಮತ್ತು ಸರಿಪಡಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಉರಿಯೂತದ ಗುಣಲಕ್ಷಣಗಳು ಈ ಹಣ್ಣಿನಲ್ಲಿ ಕಂಡುಬರುತ್ತವೆ. ಇದು ಊತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಾಗೆಯೇ ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಮೃದ್ಧವಾಗಿದೆ. ಇದು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ಹಾಲಿನಲ್ಲಿ ಇಪ್ಪೆ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ಮೂಳೆ ಮುರಿತದಿಂದ ಚೇತರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ತುಂಬಾ ಸುಲಭಗೊಳಿಸುತ್ತದೆ. ಮೂಳೆಗಳ ಜೋಡಣೆಗೆ ತೆಗೆದುಕೊಳ್ಳುವ ಸಮಯವನ್ನು ಕಡಿಮೆ ಮಾಡುತ್ತದೆ. 9ನೇ ಪ್ರಶ್ನೆ, ಚಹಾ ಅಥವಾ ಟೀ ಯಾವ ಸಮಯದಲ್ಲಿ ಕುಡಿಯುವುದು ಒಳ್ಳೆಯದು? ಆಪ್ಷನ್ಸ್ ಎ ಎದ್ದ ತಕ್ಷಣ, ಬಿ ಖಾಲಿ ಹೊಟ್ಟೆಯಲ್ಲಿ, ಸಿ ಉಪಹಾರದ ನಂತರ, ಡಿ ಎದ್ದ 2 ಗಂಟೆಗಳ ನಂತರ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಚಹಾವನ್ನು ಇಷ್ಟಪಡುವವರು ಸರಿಯಾದ ಸಮಯಕ್ಕೆ ಚಹಾವನ್ನು ಕುಡಿಯಬೇಕು. ಚಹಾವನ್ನು ಕುಡಿಯಲು ಸರಿಯಾದ ಸಮಯವೆಂದರೆ ಬೆಳಗ್ಗೆ ಎದ್ದ 2 ಗಂಟೆಗಳ ನಂತರ ಅಥವಾ ಉಪಹಾರದ 1 ಗಂಟೆಯ ನಂತರ. ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವ ಬದಲು ಏನನ್ನಾದರೂ ತಿನ್ನುವುದು ಉತ್ತಮ. ಇದನ್ನು ಮಾಡುವುದರಿಂದ ಚಹಾವು ದೇಹದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುವುದಿಲ್ಲ. 10ನೇ ಪ್ರಶ್ನೆ, ಹೆಚ್ಚು ನೆನಪಿನ ಶಕ್ತಿಯನ್ನು ಹೊಂದಿರುವ ಪ್ರಾಣಿ ಅಥವಾ ಜೀವಿ ಯಾವುದು? ಆಪ್ಷನ್ಸ್ ಎ ಕಾಗೆ, ಬಿ ನಾಯಿ, ಸಿ ಪಾರಿವಾಳ, ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ. ಆನೆಗಳು ಗಮನಾರ್ಹವಾದ ದೀರ್ಘಕಾಲೀನ ಸ್ಮರಣೆಯನ್ನು ಹೊಂದಿವೆ. ಇವು ನೀರಿನ ಮೂಲಗಳು, ಇತರ ಆನೆಗಳು ಮತ್ತು ವರ್ಷಗಳ ಹಿಂದೆ ಅವರು ಎದುರಿಸಿದ ಮಾನವರ ಸ್ಥಳಗಳನ್ನು ನೆನಪಿಟ್ಟುಕೊಳ್ಳಲು ಅನುವು ಮಾಡಿಕೊಡುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.